ಹಾಯ್ ಹಲೋ ನಮಸ್ತೆ, ಮಂಗಳಾಸ್ ಕಿಚನ್ನಿಗೆ ಎಲ್ರಿಗೂ ಸ್ವಾಗತ. ಹಲಸಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹಲಸಿನ ಹಣ್ಣಿನ ಸೀಸನ್ನಲ್ಲಂತೂ ಎಷ್ಟೊಂದು ಬಗೆಯ ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ನಾವು ತಿಂತೀವಿ. ಅದರಲ್ಲಿ ಇವತ್ತು ಹಲಸಿನ ಹಣ್ಣಿನಿಂದ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಕಡುಬೆಲ್ಲರೂ ಮಾಡಿರ್ತೀರ, ಆದರೆ ಅದೇ ಥರನೇ ಇಡ್ಲಿಯನ್ನು ಸುಲಭವಾಗಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಲಸಿನ ಹಣ್ಣನ್ನು ಬಿಡಿಸಿ ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಈ ಪಲ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಈ ಹಲಸಿನ ಹಣ್ಣಿನ ಪಲ್ಪು, ಹಾಗೆ ಅರ್ಧ ಕಪ್ ತೆಂಗಿನ ತುರಿ, 2 ಚಮಚ ಏಲಕ್ಕಿ ಪುಡಿ, ಹಾಗೆ 1 ಕಪ್ ಆಗುವಷ್ಟು ಆ ಪಲ್ಪನ್ನು ತೊಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಕಪ್ ಆಗುವಷ್ಟು ಅಕ್ಕಿ ತರಿ, ಇಡ್ಲಿಯನ್ನು ಮಾಡೋಕ್ಕೆ ನಾವು ಬಳಸುವಂತಹ ಅಕ್ಕಿ ತರಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ನಾವು ಈ ಮೊದಲೇ ಹಲಸಿನ ಹಣ್ಣಿನ ಪಲ್ಪನ್ನು ಮಿಕ್ಸ್ ಮಾಡಿ ಆಗಿತ್ತಲ್ವ, ಅದಕ್ಕೆ ಈ ಅಕ್ಕಿ ತರಿಯನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಅಕ್ಕಿ ತರಿಯನ್ನು ತೊಗೊಂಡು ತೊಳೆದು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ನೀವು ಇಡ್ಲಿ ರವೆ ಕೂಡ ಮಿಕ್ಸ್ ಮಾಡ್ಬೋದು ಇದರಲ್ಲಿ. ನಾನು ಇಡ್ಲಿ ಮಾಡೋಕ್ಕೆ ಅಕ್ಕಿ ತರಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಇಲ್ಲಿ ಅಕ್ಕಿ ತರಿಯನ್ನು ಬಳಸಿದ್ದೀನಿ. ನೀವು ಇಡ್ಲಿ ರವೆ ಇದ್ದರೆ ಇಡ್ಲಿ ರವೆ ಕೂಡ ಮಿಕ್ಸ್ ಮಾಡ್ಬೋದು ಇದಕ್ಕೆ. ಸೇಮ್ 1 ಕಪ್ಪು ಹಲಸಿನ ಪಲ್ಪನ್ನು ತಗೊಂಡ್ರೆ ಅದಕ್ಕೆ 1.5 ಕಪ್ ಆಗುವಷ್ಟು ಇಡ್ಲಿ ರವೆ ಅಥವಾ ಅಕ್ಕಿ ತರಿಯನ್ನು ಹಾಕಿದ್ರೆ ಆಯಿತು. ಆಮೇಲೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರ್ಕೊಂಡು ಅದಕ್ಕೆ ಈ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಇಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕಿ ಉಗಿಯಲ್ಲಿ ಇವಾಗ ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು. ನೋಡಿ, ಬಿಸಿ ಬಿಸಿಯಾಗಿರುವಂತಹ ಹಲಸಿನ ಹಣ್ಣಿನ ಇಡ್ಲಿ ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.